ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 7 ವರ್ಷಗಳಾದ್ಮೇಲೆ ಆರ್ಥಿಕ ಅಪರಾಧಿ ಮೆಹುಲ್ ಚೋಕ್ಸಿ ಅರೆಸ್ಟ್ ಆಗಿರೋದು ಬೆಲ್ಜಿಯಂನಲ್ಲಿ. ಪೊಲೀಸರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬೆಲ್ಜಿಯಂನ ಪೊಲೀಸರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 13,000 ಕೋಟಿ ದೋಖ ಮಾಡಿದಂಥ ಆರೋಪವನ್ನು ಈ ವ್ಯಕ್ತಿ ಹೊತ್ತುಕೊಂಡಿದ್ದದ್ದು. ತಲೆ ಮರೆಸ್ಕೊಂಡು ದೇಶ ಬಿಟ್ಬಿಟ್ಟು ಓಡಾಡ್ತಾ ಇದ್ದದ್ದು. ಭಾರತೀಯ ಬ್ಯಾಂಕ್ ಇತಿಹಾಸದಲ್ಲಿಯೇ ಅತಿ ದೊಡ್ಡ ವಂಚನೆ ಪ್ರಕರಣ ಇದು ಅಂತ ದಾಖಲಾಗಿದೆ. ಬ್ಯಾಂಕ್ ವ್ಯವಸ್ಥೆಯನ್ನೇ ಏನಾಗಬೇಕ್ರಿ, ಒಂದು ಬ್ಯಾಂಕು 13,500 ಕೋಟಿ ರೂಪಾಯಿಗಳನ್ನು ಏಕಾಏಕಿ ಒಬ್ಬ ವ್ಯಕ್ತಿಯಿಂದ ಕಳೆದುಕೊಂಡು ಬಿಟ್ಟರೆ ಆ ಬ್ಯಾಂಕ್ ಚೇತರಿಸ್ಕೊಳ್ಳೋದು ಹೇಗೆ? ಎಲ್ಲ ಗ್ರಾಹಕರ ದುಡ್ಡು, ಜನಗಳ ದುಡ್ಡು. ಇಂಥ ಬ್ಯಾಂಕಿಂಗ್ ಸಿಸ್ಟಮನ್ನೇ ಅಲ್ಲಾಡಿಸಿದಂಥ ಮನುಷ್ಯ ಬೆಲ್ಜಿಯಮಲ್ಲಿ ತಲೆಮರೆಸ್ಕೊಂಡಿದ್ದದ್ದು. ಒಂದೇ ದೇಶ ಅಲ್ಲ, ಅನೇಕ ದೇಶಕ್ಕೆ ತಲೆಮರೆಸ್ಕೊಂಡು ಸಿಕ್ಕಾಕೊಂಡಿರೋದು ಬೆಲ್ಜಿಯಂನಲ್ಲಿ. 2018ರಲ್ಲಿ ವಂಚನೆ ಮಾಡಿರೋದು ಇದು. ಅಳಿಯ ನೀರವ್ ಮೋದಿ ಜೊತೆ ಸೇರಿಕೊಂಡು ಈ ವಂಚನೆ ಮಾಡಿರೋದು. ಬ್ಯಾಂಕ್ ಅಧಿಕಾರಿಗಳ ನೆರವನ್ನು ಪಡೆದುಕೊಂಡು ಮೆಗಾ ದರೋಡೆ ಇದು. ಮೊದಲೆಲ್ಲ ಬ್ಯಾಂಕ್ ದರೋಡೆ ಮಾಡೋದು ಅಥವಾ ಈ ಬ್ಯಾಂಕ್ ದರೋಡೆ ಮಾಡೋದು ಅಂದರೆ ಏನೋ ಕನ್ನ ಕೊರೆದು ಬಿಡೋದು, ಬೀಗ ಹೊಡೆದು ಬಿಡೋದು, ಯಾರಿಗೋ ಹೆದರಿಸ್ಬಿಡೋದು, ಗನ್ ತೊಗೊಂಡು ನುಗ್ಬಿಡೋದು, ಲೂಟಿ ಮಾಡೋದು ಅಂತಿತ್ತು. ಏನಿಲ್ಲ, ಸೀದೆಲ್ಲ ವೈಟ್ ಕಾಲರ್ ಕ್ರಿಮಿನಲ್ಗಳಿವರೆಲ್ಲರೂ ಕೂಡ. ಬಿಳಿ ಬಟ್ಟೆ, ಒಳ್ಳೆ ಡ್ರೆಸ್ ಹಾಕೊಂಡು, ಒಳ್ಳೆ ಬ್ಲೇಸರ್ ಹಾಕ್ಕೊಂಡು ಬ್ಯಾಂಕ್ ಒಳಗಡೆ ಹೋಗಿ ಲೋನ್ ಕೊಡಬೇಕು ಅಂತ ಮ್ಯಾನೇಜರ್ ಕ್ಯಾಬಿನಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿ ಆರಾಮಾಗಿ, ಯಾವ ಕೀನೂ ಹೊಡೆಯೋದು ಬೇಡ, ಯಾವ ಗನ್ ತೋರಿಸೋದು ಬೇಡ, ಆರಾಮಾಗಿ ಲೋನ್ ಪಡ್ಕೋ, ದೇಶ ಬಿಟ್ಬಿಡು ಅಷ್ಟೇ. ಈ ವಂಚನೆ ಬೆಳಕಿಗೆ ಬರಲಿಕ್ಕಿಂತ ಮುಂಚೆನೇ ಇವನು ಭಾರತ ಬಿಟ್ಟಿದ್ದ. ಶೀಘ್ರವೇ ಭಾರತಕ್ಕೆ ಮೆಹುಲ್ ಚೋಕ್ಸಿ ಹಸ್ತಾಂತರ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇದಾದಮೇಲೆ ವಿಜಯ್ ಮಲ್ಯ ಸರದಿಯಂತೆ. ಏನು ಪ್ರಕರಣ ಅಂದರೆ 2018ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚನೆ ಮಾಡಿದಂಥ ಪ್ರಕರಣ ಇದು. ಮುಂಬೈನ ಬ್ರಾಡಿ ಹೌಸ್ ಶಾಖೆಗೆ 13,500 ಕೋಟಿ ರೂಪಾಯಿ ದೋಖ ಆಗಿತ್ತು. 2018ರ ಜನವರಿಯಲ್ಲಿ ಈ ಬೃಹತ್ ವಂಚನೆ ಬೆಳಕಿಗೆ ಬರುತ್ತೆ. ಇದಕ್ಕೂ ಕೆಲ ವಾರಗಳ ಮೊದಲೇ ಚೋಕ್ಸಿ ಮತ್ತು ನೀರವ್ ಮೋದಿ ಎಸ್ಕೇಪ್ ಆಗಿದ್ದದ್ದು. ಭಾರತದಿಂದ ಪಲಾಯನ ಮಾಡಿದರು. ಹಲವಾರು ದೇಶಗಳಲ್ಲಿ ತಲೆಮರೆಸ್ಕೊಂಡಿರ್ತಾರೆ. ಸದ್ಯ ಬೆಲ್ಜಿಯಮಲ್ಲಿ ಇದ್ದಿದ್ದು ಇದೇ ಚೋಕ್ಸಿ. ಚೋಕ್ಸಿಯನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಬೆಲ್ಜಿಯಂಗೆ ಭಾರತ ಕೇಳಿಕೊಂಡಿತ್ತು. ಭಾರತದ ಮನವಿಯ ಮೇರೆಗೆ ಬೆಲ್ಜಿಯಂ ಪೊಲೀಸರು ಅರೆಸ್ಟ್ ಮಾಡಿದ್ರು. ಶೀಘ್ರದಲ್ಲಿಯೇ ಭಾರತಕ್ಕೆ ಚೋಕ್ಸಿ ಗಡೀಪಾರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಚೋಕ್ಸಿ ಅಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿರೋದು. ಆತನಿಗೇನೋ ಕ್ಯಾನ್ಸರ್ ಅಂತ ಹೇಳ್ತಾರೆ, ತನಗೆ ಸ್ವಲ್ಪ ವಿನಾಯಿತಿ ಕೊಡಬೇಕು, ನನ್ನ ಆರೋಗ್ಯ ಸರಿ ಇಲ್ಲ, ಹಾಗೆ ಹೀಗೆ ಅಂಥೇಳಿ ಈ ಒಂದು ಅರೆಸ್ಟ್ ಇದೆಯಲ್ಲ, ಇಂಡಿಯಾಗೆ ಕಳಿಸಲೇಬೇಕು ಅಂತ ಅರೆಸ್ಟ್ ಅಲ್ಲ ಇದು. ಆತನಿಗೂ ಅಲ್ಲಿನ ಒಂದು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಕ್ಕಂಥ ಅವಶ್ಯಕತೆಗಳು ಸಾಕಷ್ಟಿದೆ. ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ, ಚೋಕ್ಸಿ ಇಂಡಿಯಾಗೆ ಬರಬಹುದಾ ಇಲ್ವಾ ಅಂಥೇಳಿ. ನಡೆದಿರೋದಿಷ್ಟೇ. 2023 ಜೂನ್ 15 ಚೋಕ್ಸಿಗೆ ಸೇರಿದಂಥ ಬ್ಯಾಂಕ್, ಡಿಮ್ಯಾಟ್ ಅಕೌಂಟ್, ಮ್ಯೂಚುವಲ್ ಫಂಡ್ ಎಲ್ಲವೂ ಕೂಡ ಜಪ್ತಿಯಾಗುತ್ತೆ. 2024 ಫೆಬ್ರವರಿ 19ಕ್ಕೆ ಗೀತಾಂಜಲಿ ಜೆಮ್ಸ್ ಆಸ್ತಿಯನ್ನು ಕಂಪನಿ ಸ್ವಾಧೀನಕ್ಕೆ ಪಡ್ಕೊಳ್ಳುತ್ತೆ. ಆನಂತರದಲ್ಲಿ ನ್ಯಾಯಮಂಡಳಿ ಆದೇಶ 2024 ಮೇ 23 ಭಾರತಕ್ಕೆ ಮರಳುವುದು ತನ್ನ ನಿಯಂತ್ರಣವನ್ನು ಮೀರಿದೆ ಅಂತ ಚೋಕ್ಸಿ ಹೇಳ್ತಾನೆ. 2024 ಆಗಸ್ಟ್ 14 ಪಾಸ್ಪೋರ್ಟ್ ಅಮಾನತಾಗುತ್ತೆ. ಚೋಕ್ಸಿ ಅರ್ಜಿ ತಿರಸ್ಕೃತವಾಗುತ್ತೆ. 2024 ಡಿಸೆಂಬರ್ 10 ಚೋಕ್ಸಿಗೆ ಸೇರಿದಂತಹ 2,500 ಕೋಟಿ ಆಸ್ತಿ ಸ್ವಾಧೀನಪಡಿಸ್ಕೊಳ್ತಾರೆ. ಆ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ ಇಡಿ. 2024 ಡಿಸೆಂಬರ್ 13 ಆರ್ಥಿಕ ಅಪರಾಧಿ ಅಂತ ಘೋಷಣೆ ಮಾಡಬಾರದು ಅಂತ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿಬಿಡುತ್ತೆ. 2025 ಫೆಬ್ರವರಿ 13 ಚೋಕ್ಸಿ ಕಂಪನಿ ಆಸ್ತಿ ಹರಾಜಿಗೆ ಮುಂಬೈ ಕೋರ್ಟ್ ಆದೇಶ ಮಾಡುತ್ತೆ. 2025 ಮಾರ್ಚ್ 22 ಬೆಲ್ಜಿಯಂನ ಆಂಟ್ವರ್ಪ್ನಲ್ಲಿ ಇರತಕ್ಕಂಥ ಬಗ್ಗೆ ಮಾಹಿತಿ ಬರುತ್ತೆ. 2025 ಏಪ್ರಿಲ್ 14 ಭಾರತದ ಮನವಿಯ ಮೇರೆಗೆ ಬೆಲ್ಜಿಯಮಲ್ಲಿ ಬಂಧನ ಆಗಿದೆ.